ತುಮಕೂರು ನಗರದ 2ನೇ ವಾರ್ಡ್ನ ಅಂತರಸನಹಳ್ಳಿ ನ್ಯಾಯಬೆಲೆ ಅಂಗಡಿಯಲ್ಲಿ ಸುಮಾರು 8 ದಿನಗಳಿಂದ ಸರ್ವರ್ ಸಮಸ್ಯೆ ಉಂಟಾಗಿದ್ದು, ಗ್ರಾಹಕರು ದಿನಪೂರ್ತಿ ಕಾದು ಕುಳಿತುಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನ್ಯಾಯಬೆಲೆ ಅಂಗಡಿ ಮುಂದೆ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಜನ ಕಾದು ಕುಳಿತುಕೊಂಡಿದ್ದು, ಆದರೆ ದಿನದಲ್ಲಿ ಕೇವಲ 5 ಜನರಿಗೆ ಮಾತ್ರ ರೇಷನ್ ಸಿಗ್ತಾ ಇದೆ. ಹೀಗಾಗಿ ಪ್ರತಿದಿನ ಗ್ರಾಹಕರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಇದರ ಬಗ್ಗೆ ಗಮನ ಹರಿಸಿ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿ ಕನ್ನಡ ಕಸ್ತೂರಿ ಆಟೋ ಚಾಲಕರ ವೇದಿಕೆಯ ಜಿಲ್ಲಾ ಅಧ್ಯಕ್ಷರಾದ ಯಲ್ಲಪ್ಪ ಎಎಚ್ ಮನವಿ ಮಾಡಿದ್ದಾರೆ. ಇದರ ಜೊತೆಗೆ ಮಂಜಣ್ಣ, ಶ್ರೀನಿವಾಸ್ ಹಾಗೂ ಹಲವಾರು ಬಡ ಕುಟುಂಬಸ್ಥರು ಮನವಿ ಮಾಡಿದ್ದಾರೆ. ಶ್ರೀನಿವಾಸ್, ಮಧುಗಿರಿ, ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ಆದರೆ ನಮ್ಮ ತುಮಕೂರು ನಗರದಲ್ಲಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನ್ಯಾಯಬೆಲೆ ಅಂಗಡಿಗಳಲ್ಲಿ ಈ ಸರಿ ಭಾರಿ ತೊಂದರೆ ಆಗ್ತಾ ಇದೆ. ಯಾಕೆ ಅಂದರೆ ಆಲೇ ಒಂದು ವಾರದಿಂದ ರೇಷನ್ ಕೊಡ್ತಾ ಇದ್ದಾರೆ. ಸರ್ವರ್ ಪ್ರಾಬ್ಲಮ್. ಆ ಸರ್ವರ್ ಪ್ರಾಬ್ಲಮ್ ಆಗೋದ್ರಿಂದ ಬೆಳಗ್ಗೆ 6 ಗಂಟೆ 5 ಗಂಟೆಗೆ ಬಂದರೂ ಕೂಡ ಜನಗಳು 10 ಗಂಟೆ ತನಕ ಕಾಯ್ದರೂ ಕೂಡ ಒಬ್ಬರು ಸರ್ವರ್ ಬರ್ತಾ ಇಲ್ಲ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಈ ಸರಿ ಡಬಲ್ ಎಫೆಕ್ಟ್ ತಗೊಳ್ಳೋದ್ರಿಂದ ಈ ಸರಿ ಭಾರಿ ತೊಂದರೆ ಮಾಡ್ತಾ ಇದ್ದಾರೆ. ಅದರಿಂದ ಈ ಸರಿ ಏನಾದರೂ ಮಾಡಿ ನೀವು ಸಂಬಂಧಪಟ್ಟ ಅಧಿಕಾರಿಗಳು ಸಿಂಗಲ್ ಎಫೆಕ್ಟ್ ಬರೋ ಥರ ಮಾಡಿ, ಮಾಮೂಲಿ ಹೆಂಗೆ ಕೊಟ್ಟಿದ್ರು ಹಂಗೆ ಕೊಡಿ. ಯಾಕೆ ಜನಗಳಿಗೆ ಏನು ತೊಂದರೆ ಕೊಡ್ತಾ ಇದ್ದಾರೆ ಈ ಥರ ನೀವು ಹೇಳಿ. ಕೊಡೋದು 2 kg 3 kg ರಾಗಿ, 2 kg ಅಕ್ಕಿಗೆ ಮಕ್ಕಳು ಮರಿ ಎಲ್ಲ ಬಿಟ್ಟು ಬಂದು ಹೆಂಗಸರು ಮಕ್ಕಳುಗಳೆಲ್ಲ ಬಂದು ಸೊಸೈಟಿ ಮುಂದೆ ಇರ್ತಾರೆ. ಅವರು ಅಡುಗೆ ಮಾಡೋದ, ಕೂಲಿ ಹೋಗೋದ, ಏನು ಮಾಡಬೇಕು ಅಂತ. ಫುಡ್ ಆಫೀಸ್ನವರು ಬಂದು ಆರೋಗ್ಯ ಅಧಿಕಾರಿಗಳಾಗಲಿ ಬಂದು ಸುಸ್ತಾಗಿ ಬಿದ್ದೋಗಿದ್ದಾರೆ ಇಲ್ಲಿ ಸೊಸೈಟಿ ಹತ್ರ. ಯಾರಾದರೂ ಬಂದಿದ್ರೆ ಅಂದರೆ ಅದರಿಂದ ಬಂದು ವಾಪಸ್ ಹೋಗ್ತೀನಿ ಸರ್. ಸರ್ವರೇ ಸಿಗ್ತಾ ಇಲ್ಲ. ಬಂದು ನೋಡಿ ಸ್ವಲ್ಪ ನಮಗೆ ಯಾವ ಥರ ಕೊಡ್ತಾ ಇದ್ರು ಅದೇ ಥರನೇ ಕೊಡಿ. ಸುಮ್ಮನೆ ನಾವು ದಿನ ಕೂಲಿ ಮಾಡ್ಕೊಂಡು ತಿನ್ನೋರು ಬಂದು ವಾಪಸ್ ಹೋಗೋಕ್ಕಾಗಲ್ಲ. ಮನೇಲಿ ಮಕ್ಕಳು ಮರಿನ ಎಲ್ಲ ಬಿಟ್ಟು ಬಂದಿರ್ತೀವಿ. ಯಾರಿರಲ್ಲ ಮನೇಲಿ ಕೊಡ್ತಾ ಇದ್ದೀವಿ. ಸರ್ವರ್ ಬಿಸಿ ಅಂತ ಹೇಳ್ತಾ ಇದ್ದಾರೆ. ತುಂಬದವ್ರಿಗೆ ತೊಂದರೆ ಕೊಡ್ತಾ ಇದ್ದೀವಿ, ಸರಿ ಬಂದಿರ್ತಾ ಇಲ್ಲ ಅಂತೇಳಿ. ಆದಷ್ಟು ಬೇಗ ಸರ್ವರ್ ವ್ಯವಸ್ಥೆ ಮಾಡಿ